ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೆಗಾಸಸ್ ಟ್ಯಾರೋ. ಇವತ್ತು ನಾವು ನಮ್ಮ ಪ್ರೇಮಿ ನಮ್ಮ ಬಗ್ಗೆ ಏನು ಅಂದ್ಕೊತಿದ್ದಾರೆ ಅವ್ರ ಮನಸ್ಸಲ್ಲಿ, ನೆಕ್ಸ್ಟ್ ನಮ್ಮ ರಿಲೇಷನ್ಶಿಪ್ ಏನು, ಪಿಕ್ ಎ ಕಾರ್ಡ್ ರೀಡಿಂಗ್ ಅಂತ. ನೀವು ಇದು ಫಸ್ಟ್ ಕಾರ್ಡ್, ಇದು ಸೆಕೆಂಡ್ ಕಾರ್ಡ್, ಇದು ಥರ್ಡ್ ಕಾರ್ಡ್. ಇದರಲ್ಲಿ ಚೂಸ್ ಮಾಡ್ಕೊಳ್ಳಿ ಯಾರು ಅಮೆಥಸ್ಟ್ ಅಂತ. ಅಮೆಥಸ್ಟ್ ಕಾರ್ಡ್ ಚೂಸ್ ಮಾಡ್ತೀರಾ, ಇಲ್ಲ ಕವಡೆ ಕಾರ್ಡ್ ಚೂಸ್ ಮಾಡ್ತೀರಾ, ಇಲ್ಲಾಂದರೆ ಮುತ್ತು. ಥರ್ಡ್ ಕಾರ್ಡ್ ಬಂದು, ಸೊ ನಿಮ್ಮ ಕಣ್ಣನ್ನು ಮುಚ್ಕೊಂಡು ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಆ ಕಾರ್ಡನ್ನ ಚೂಸ್ ಮಾಡಿ. ಓಕೆ, ಚೂಸ್ ಮಾಡಿದ್ದೀರಾ ಅಂದ್ಕೊತೀನಿ. ಈಗ ಈ ಫಸ್ಟ್ ಕಾರ್ಡನ್ನ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪ್ರೇಮಿ ನಿಮಗೆ ಏನು ಹೇಳಬೇಕು ಅಂತ ಅವರ ಮೆಸೇಜ್ ಇದೆ ನೋಡೋಣ. ಐ ನೀಡ್ ಮೋರ್ ಟೈಮ್. ಅವ್ರಿಗೆ ನಿಮ್ಮಲ್ಲಿ ಓಪನ್ ಅಪ್ ಆಗೋದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕಂತೆ. ಮತ್ತು ಈ ಕವಡೆ ಸೆಕೆಂಡ್ ಕಾರ್ಡನ್ನ ಯಾರು ಚೂಸ್ ಮಾಡಿದ್ದೀರಾ ಅವ್ರ ಪ್ರೇಮಿ ಹೇಳ್ತಿದ್ದಾರೆ ರೀಚ್ ಔಟ್. ಅವ್ರು ನಿಮ್ಮನ್ನೇ ಕೇಳ್ತಿದ್ದಾರೆ, ನೀನು ನನ್ನ ಬಂದು ಮಾತಾಡಿಸು, ಫೋನ್ ಮಾಡು, ಮೆಸೇಜ್ ಮಾಡು. ಅವ್ರಿಗೆ ಏನೋ ನಿಮ್ಮಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅನಿಸುತ್ತೆ, ಅದಕ್ಕೆ ಅವರು ನಿಮ್ಮನ್ನು ಕೇಳ್ತಾ ಇದ್ದಾರೆ, ಪ್ಲೀಸ್ ನನ್ನ ರೀಚ್ ಮಾಡು, ನನ್ನ ಮೀಟ್ ಮಾಡು, ಫೋನ್ ಮಾಡು, ಮೆಸೇಜ್ ಮಾಡು ಅಂತ. ನೀವು ಅವ್ರು ಬರಲಿ ಅಂತ ಕಾಯ್ದೆ ನಿಮ್ಮ ಫಸ್ಟ್ ಸ್ಟೆಪ್ಪನ್ನು ನೀವು ಅವ್ರಿಗಾಗಿ ಒಂದು ಮೆಸೇಜ್ ಹಾಕಿ ಇಲ್ಲ ಕಾಲ್ ಮಾಡಿ. ಇದು ಸೆಕೆಂಡ್ ಪೈಲ್ ರೀಡಿಂಗ್. ಇದು ಮೂರನೇ ಕಾರ್ಡ್. ಯಾವ ಪ್ರೇಮಿ ಇದನ್ನು ಚೂಸ್ ಮಾಡ್ತಿದ್ದಾರೋ ಅವ್ರು ನಿಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ, ನೀನು ನನಗಾಗಿ ವೆಯ್ಟ್ ಮಾಡ್ತೀಯಲ್ವಾ. ಯಾಕಂದರೆ ಮೇ ಬಿ ಅವರು ಸ್ವಲ್ಪ ಕೆಲಸದ ಗಡಿಬಿಡಿಯಲ್ಲಿದ್ದಾರೆ, ಇಲ್ಲ ಅಂದರೆ ಏನೋ ಕೆಲಸ ಅವರು ಬ್ಯುಸಿ ಇದ್ದಾರೆ, ಅವ್ರಿಗೆ ಹೇಳೋಕ್ಕಾಗ್ತಿಲ್ಲ ನಿಮ್ಮ ಹತ್ರ. ಆದರೆ ಅವ್ರು ನಿಮಗೆ ಮನಸ್ಸಲ್ಲಿ ಕೇಳ್ಕೊತಾ ಇದ್ದಾರೆ, ನಾನು ಬರೋವರೆಗೂ ನೀನು ಇರ್ತೀಯಾ, ನನ್ನ ಬಿಟ್ಟು ಹೋಗಲ್ಲ ತಾನೇ ಅಂತ. ಕಾಯ್ತೀರಲ್ವಾ ಫ್ರೆಂಡ್ಸ್? ಎವ್ರಿ ಡೇ ರೀಡಿಂಗಿಗಾಗಿ ನೀವು SRC ಕಲೆಕ್ಷನ್ನಲ್ಲಿ ಪೆಗಾಸಸ್ ಟ್ಯಾರೋ ರೀಡಿಂಗ್ ನೋಡ್ಬೋದು. ಮತ್ತು ನಿಮಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಂದ್ರೇನು ಕೆಳಗೆ ಕೊಟ್ಟಿರೋ ನಂಬರ್ನಲ್ಲಿ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.